ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ವೇತಾ ಟಿ.ಎಸ್. ಮಣಿಪಾಲ್ ಕಸ್ತೂರ್ಬಾ ಆಸ್ಪತ್ರೆಯ ಮಾನಸಿಕ ವಿಭಾಗದ ಮುಖ್ಯಸ್ಥರಾಗಿ ಹಾಗೂ ಸಹ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಇವತ್ತು ಸ್ನೇಹಿತರೆ, ನಾನು ನಿಮಗೆ ಒಂದು ವಿಚಾರವಾಗಿ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಅದು ಏನಂದರೆ ಆತ್ಮಹತ್ಯೆ ತಡೆಗಟ್ಟುವ ದಿನದ ವಿಚಾರವಾಗಿ. ಸಾಮಾನ್ಯವಾಗಿ ಪ್ರಪಂಚದಾದ್ಯಂತ ಸೆಪ್ಟೆಂಬರ್ 10ರಂದು ನಾವು ಈ ಒಂದು ದಿನವನ್ನು ಆಚರಿಸುತ್ತೇವೆ. ಆತ್ಮಹತ್ಯೆ ಅನ್ನೋ ಒಂದು ವಿಚಾರ ನಾವು ತಿಳಿದುಕೊಂಡಾಗ ಇದು ಆ ವ್ಯಕ್ತಿಯನ್ನಷ್ಟೇ ಬಲಿ ತಗೊಳ್ಳೋದು ಅಲ್ಲದೆ ಅವರ ಕುಟುಂಬಕ್ಕೂ ಕೂಡ ಒಂದು ಸಮಸ್ಯೆಯಾಗಿ ಪರಿಣಮಿಸುತ್ತದೆ. ಇದರ ಆಘಾತ ಒಂದು ಕುಟುಂಬಕ್ಕೆ ಬಂದಾಗ ಅದರಿಂದ ಬಹಳ ಮಟ್ಟಿಗೆ ಅವರು ಮಾನಸಿಕವಾಗಿ ವಿಚಲಿತರಾಗ್ತಾರೆ. ಇಂತಹ ಸಮಸ್ಯೆ ನಾವು ನೋಡಿದಾಗ ಅದನ್ನ ಹೇಗೆ ಗುರುತಿಸೋದು, ಅದರ ಗುಣಲಕ್ಷಣಗಳನ್ನು ಹೇಗೆ ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗ್ತದೆ. ಅದೇನಪ್ಪ ಅಂತಂದರೆ, ಈಗ ನಮ್ಮ ಸ್ನೇಹಿತರಿರ್ಬೋದು ಅಥವಾ ನಮ್ಮ ಕುಟುಂಬದ ಫ್ಯಾಮಿಲಿ ಮೆಂಬರ್ಸ್ ಯಾರೇ ಇರ್ಬೋದು, ಅವರು ಇತ್ತೀಚಿನ ದಿನಗಳಲ್ಲಿ ಅಂತಂದರೆ ಅವರು ಏನಾದರೂ ತನ್ನ ಜೀವನದ ಬಗ್ಗೆ ಜಿಗುಪ್ಸೆಯಿಂದ ಮಾತನಾಡುವಂಥದ್ದು ಅಥವಾ ನನಗೆ ಆಸಕ್ತಿನೇ ಇಲ್ಲ ಜೀವನದಲ್ಲಿ, ಇನ್ನು ನನಗೇನು ಮುಂದೆ ದಾರಿ ಕಾಣ್ತಾ ಇಲ್ಲ, ಈ ಥರ ರೀತಿಯಲ್ಲಿ ಏನಾದರೂ ನಿಮ್ಮಲ್ಲಿ ಹೇಳಿಕೊಂಡಿದ್ದರೆ ಮಾಡಿದರೆ ಅದನ್ನ ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಈ ರೀತಿಯಾದಂಥ ಒಂದು ನಿರ್ಧಾರ ಮಾಡಿದ ವ್ಯಕ್ತಿ, ಅಂದರೆ ಸಾಯಬೇಕು ಅಂತ ಹೇಳಿ ನಿರ್ಧಾರ ಮಾಡಿದಂಥ ವ್ಯಕ್ತಿ ಕೆಲವೊಂದು ಗುಣಲಕ್ಷಣಗಳನ್ನು ತಮ್ಮಲ್ಲಿ ತಾವು ತೋರಿಸ್ತಾ ಇರ್ತಾರೆ. ಅದು ಏನಪ್ಪ ಅಂತಂದರೆ, ಇದ್ದಕ್ಕಿದ್ದ ಹಾಗೆ ಅವರ ಸ್ನೇಹಿತರನ್ನ ಭೇಟಿ ಮಾಡಲಿಕ್ಕೆ ಅವರು ಪ್ರಯತ್ನ ಪಡೋದಿರ್ಬೋದು, ಅಥವಾ ಅವರ ಒಂದು ಆಲೋಚನೆಗಳಲ್ಲಿ ಅಥವಾ ದಿನಚರಿಗಳಲ್ಲಿ ಬದಲಾವಣೆ ಕಾಣ್ತಾ ಇರ್ಬೋದು, ನಿದ್ದೆ ಅಥವಾ ಮತ್ತೊಂದು ಅವರ ದಿನನಿತ್ಯ ಊಟ ಮಾಡುವುದೆಲ್ಲ ಅದರಲ್ಲಿ ಕೂಡ ಬದಲಾವಣೆ ಕಾಣ್ಬೋದು. ಯಾವಾಗ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ತಾನು ಕೊನೆಗಾಣಿಸಬೇಕು ಅಂತ ಅಂದ್ಕೊಂಡಿರ್ತಾನೆ ಅಥವಾ ಸಾಯಬೇಕು ಎಂದು ನಿರ್ಧಾರ ಮಾಡಿರ್ತಾನೆ, ಆ ಒಂದು ವ್ಯಕ್ತಿ ತನ್ನ ಎಲ್ಲ ಆಲೋಚನೆಗಳನ್ನು ಗಮನಿಸಿ ಇನ್ನು ಯಾವುದೇ ರೀತಿಯಾದಂಥ ಅವನಿಗೆ ದಾರಿ ಕಾಣದೇ ಇದ್ದಾಗ ಆ ಒಂದು ಗೊಂದಲವಾದಂಥ ಒಂದು ಸನ್ನಿವೇಶ ಸಂದರ್ಭಕ್ಕೆ ಒಳಗಾಗಿ ಈ ನಿರ್ಧಾರಕ್ಕೆ ಒಳಗಾಗಿರ್ತಾನೆ. ಸೊ ನಾವು ಗಮನಿಸಬೇಕಾಗಿರುವಂಥದ್ದು, ಇಂತಹ ವ್ಯಕ್ತಿಗಳು ಕೆಲವೊಂದು ಲಕ್ಷಣಗಳನ್ನ ತೋರಿಸ್ತಾ ಇರ್ತಾರೆ. ಅದು ಏನಪ್ಪಾ ಅಂತಂದ್ರೆ, ನಾವು ಸಾಮಾನ್ಯವಾಗಿ ಅವರ ದೈನಂದಿನ ದಿನಚರಿಯಲ್ಲಿ ಬದಲಾವಣೆ ಕಾಣ್ತಾ ಇರ್ಬೋದು. ಅವ್ರ ಮುಂಚೆಗೆ ಹೋಲಿಸಿದ್ರೆ ಈಗ ಅವರ ನಿದ್ದೆಯಲ್ಲಿ ಅಥವಾ ಅವರ ಊಟ ಸೇವನೆಯಲ್ಲಿ ಬದಲಾವಣೆ ಕಾಣ್ತಾ ಇರ್ಬೋದು, ಅಥವಾ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಇರುವಂತಹ ಆರೋಗ್ಯದ ಸಮಸ್ಯೆ ಬಗ್ಗೆ ಸರಿಯಾದ ಗಮನವನ್ನ ಕೊಡದೇ ಇರುವಂತದ್ದು, ಅಂದ್ರೆ ಅವರಿಗೆ ಕೊಟ್ಟಂತ ಮದ್ದು ಏನಿರುತ್ತೆ ಅಥವಾ ಮೆಡಿಸಿನ್ಸ್ ಏನಿರುತ್ತೆ ಅದನ್ನ ಸರಿಯಾದ ಸಮಯಕ್ಕೆ ತಗೊಳ್ಳದೇ ಇರುವಂತದ್ದು, ಅಥವಾ ತಮ್ಮನ್ನ ತಾವೇನೆ ನೆಗ್ಲೆಕ್ಟ್ ಮಾಡಿಕೊಳ್ಳುವಂತದ್ದು, ಅಂತಂದ್ರೆ ಯಾವುದರಲ್ಲೂ ಅವರಿಗೆ ಪ್ರಯಾರಿಟೈಸ್ ಮಾಡದೇ ಇರುವಂತದ್ದು. ಮತ್ತೆ ಕೆಲವೊಂದು ಕ್ಷಣಗಳಲ್ಲಿ ಅವ್ರು ಗಮನಿಸಿದಾಗೆ ಇದ್ದಕ್ಕಿದ್ದಂಗೆ ಅವರಿಗೆ ತನ್ನ ಜೀವನ ಎಂಡ್ ಆದ್ರೆ ಏನ್ ಮಾಡೋದು, ಅದಕ್ಕೋಸ್ಕರ ಅವರು ಸಾಮಾನ್ಯವಾಗಿ ಅವರ ವಿಲ್ ಅನ್ನ ಮತ್ತೊಂದನ್ನ ಮುಂಚಿತವಾಗಿನೇ ಬರೀಲಿಕ್ಕೋಸ್ಕರ ಪ್ರಯತ್ನ ಪಡುವಂತದ್ದು, ಅಥವಾ ತುಂಬಾ ದಿನಗಳಿಂದ ಕಾಣದಂತ ಒಂದು ವ್ಯಕ್ತಿಗಳನ್ನಿರ್ಬೋದು ಅಥವಾ ಸ್ನೇಹಿತರನ್ನ ಇದ್ದಕ್ಕಿದ್ದಾಗೆ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಪ್ರಯತ್ನ ಪಡುವಂತದ್ದು ಇರ್ಬೋದು, ಅಥವಾ ಹಣಗಳನ್ನ ಅತಿಯಾಗಿ ಖರ್ಚು ಮಾಡುವಂತದ್ದು ಇರ್ಬೋದು. ಹೀಗೆ ಹಲವಾರು ಸಮಸ್ಯೆಗಳನ್ನ ಅವರ ಲಕ್ಷಣಗಳಲ್ಲಿ ನಾವು ಕಾಣಿಸಬಹುದಾಗಿದೆ. ಈ ವ್ಯಕ್ತಿಗಳಲ್ಲಿ ನಾವು ಗಮನಿಸಿದ್ರೆ ಅವರಿಗೆ ಮುಂಚೆಯಿಂದನೂ ಕೂಡ ಖಿನ್ನತೆಯನ್ನು ಕೂಡ ಕಾಡ್ತಾ ಇರ್ಬೋದು, ಆ ವಿಚಾರವಾಗೂ ಕೂಡ ಅವರಿಗೆ ಸಮಸ್ಯೆ ಇರ್ಬೋದು, ಅಥವಾ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇರ್ಬೋದು, ಅಥವಾ ಅತಿಯಾದಂತ ಒಂದು ಆರೋಗ್ಯ ಸಮಸ್ಯೆ ಅಂತಂದ್ರೆ ಅದಕ್ಕೆ ಸರಿಯಾದಂತ ಮಾರ್ಗ ಇಲ್ಲದೆ ಇರುವಂತದ್ದು ಅಥವಾ ಕ್ಯೂರ್ ಇಲ್ಲದೆ ಇರುವಂತದ್ದಕ್ಕಿಂತ ಅವರಿಗೆ ಅದು ಆರ್ಥಿಕವಾಗಿ ಕೂಡ ಅದು ನಷ್ಟವನ್ನ ತಂದು ಕೊಡ್ತಾ ಇದ್ದಾರೆ. ಅದರಿಂದಲೂ ಕೂಡ ಆ ಒಂದು ವ್ಯಕ್ತಿ ತನ್ನ ಜೀವನವನ್ನ ಕಾಣ್ತಾ ಇರಬಹುದು. ಸೊ ಈ ರೀತಿಯಾದಂತ ಒಂದು ಲಕ್ಷಣಗಳು ನಮಗೆ ಆ ವ್ಯಕ್ತಿಯಲ್ಲಿ ಕಂಡು ಬಂದರೆ ನಾವು ಆತ್ಮೀಯರಾದಂತಹ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ಸ್ನೇಹಿತರು ಇರ್ಬೋದು, ಅವರಿಗೆ ನಾವು ಹೇಗೆ ಅಂತ ಒಂದು ಸಮಸ್ಯೆಯನ್ನ ಎದುರಿಸಲಿಕ್ಕೆ ಅಥವಾ ಪರಿಹಾರ ಕಂಡುಕೊಳ್ಳೋದು ಅಂತ ಹೇಳಿ ನಾವು ಅವರಿಗೆ ಸಹಾಯ ಮಾಡೋದ್ರಲ್ಲಿ ನಾವು ನೋಡ್ಬೇಕಾಗ್ತದೆ. ಇಂತಹ ಗುಣಲಕ್ಷಣಗಳು ನಮ್ಮ ಆಪ್ತರಲ್ಲಿ ಕಂಡು ಬಂದರೆ ಅದಕ್ಕೆ ನಾವು ಸ್ವಲ್ಪ ಮಟ್ಟಿಗೆ ಎಚ್ಚರನ್ನ ವಹಿಸಬೇಕಾಗ್ತದೆ. ಇದಕ್ಕೆ ಏನಪ್ಪಾ ಪರಿಹಾರ ಅಂತಂದರೆ, ಅವರಿಗೆ ಸರಿಯಾದ ಸಮಯದಲ್ಲಿ ಅವರಿಗೆ ಸೂಕ್ತವಾದಂತ ಒಂದು ಆಪ್ತ ಸಮಾಲೋಚನೆಯನ್ನ ಏರ್ಪಡಿಸೋದಿರ್ಬೋದು, ಅಥವಾ ಅವರಿಗೆ ಅವಶ್ಯಕತೆ ಇದ್ದರೆ ಅವರಿಗೆ ಖಿನ್ನತೆಯನ್ನ ಹೋಗಲಾಡಿಸಿಕೋಸ್ಕರ ಬೇಕಾದಂತ ಒಂದು ಮದ್ದನ್ನ ಮಾಡ್ಲಿಕ್ಕಾಗಬೇಕಾಗ್ತದೆ. ಮತ್ತೆ ಕೆಲವೊಂದು ಸಲ ನಾವು ಅವರಿಗೆ ಸ್ವಲ್ಪ ಸಮಯ ಕೊಟ್ಟು ಕಿವಿಗೊಟ್ಟು ಅವರ ಸನ್ನಿವೇಶ ಸಂದರ್ಭಗಳು ಏಕೆ ಅವರಿಗೆ ಅಂತ ಆಲೋಚನೆ ಬರ್ತಾ ಇದೆ ಅಂತ ಹೇಳಿ ಕೂಡ ನಾವು ಅವರಿಗೆ ಮಾತಾಡಿಸಿದಾಗ ಕೆಲವೊಂದು ಅವರಿಗೆ ಅವರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಿದಾಗ್ಲೂ ಕೂಡ ಒಂದು ರೀತಿಯಲ್ಲಿ ಅವರಿಗೆ ಕಾನ್ಫಿಡೆನ್ಸ್ ಬರ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಇದೆಲ್ಲದರ ಜೊತೆಗೆ ಅವರಿಗೆ ಬೇಕಾಗಿರುವಂತದ್ದು ಕಾನ್ಫಿಡೆನ್ಸ್ ನ ನಾವು ಅಂದ್ರೆ ನಿರ್ಧಾರ ಅಂದ್ರೆ ಆತ್ಮಧೈರ್ಯವನ್ನು ತುಂಬುವಂತದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಮತ್ತೆ ಬೇರೆ ರೀತಿಯಾದಂತ ಸಮಸ್ಯೆಯಿಂದ ಅವರಿಗೆ ಇಂಥ ಒಂದು ನಿರ್ಧಾರಕ್ಕೆ ಬಂದಿದ್ರೆ ಅದಕ್ಕೆ ಹೇಗೆ ಮಾರ್ಗದರ್ಶನ ಕೊಡಬೇಕು ಅಂತ ಹೇಳಿ ನಾವು ಗಮನಿಸಬೇಕಾಗ್ತದೆ. ಈ ರೀತಿಯಾದಂಥ ಒಂದು ಸಮಸ್ಯೆಯನ್ನು ಎದುರಿಸಿದಾಗ ನಮ್ಮ ದೈನಂದಿನ ದಿನಚರಿಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳುವಂಥದ್ದು, ಅಂದರೆ ನಾವು ಸಾಮಾನ್ಯವಾಗಿ ಕ್ರೀಡೆಯಲ್ಲೋ ಅಥವಾ ಬೇರೆ ರೀತಿಯಾದಂಥ ಒಂದು ಸಂತೋಷವಾಗಿ ನಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅದು ಒಂದು ಸಂಗೀತ ಕೇಳುವಂಥದ್ದು ಇರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಆಕ್ಟಿವಿಟೀಸ್
ರಿಲೀಸ್ ಮಾಡುವಂಥದ್ದು ಇರ್ಬೋದು, ಅದರ ಕಡೆಗೆ ನಾವು ಒಂದು ಸ್ವಲ್ಪ ಗಮನ ಕೊಡ್ಬೋದು. ಮತ್ತು ಕೆಲವೊಂದು ಸಲ ನಾವು ಅವಶ್ಯಕತೆ ಬಿದ್ದರೆ ಮದ್ದನ್ನು ಕೂಡ ಮಾಡಬೇಕಾಗತ್ತೆ. ಇಂಥದ್ದು ಒಂದು ಖಿನ್ನತೆಯನ್ನು ಹೋಗಲಾಡಿಸಿಕೊಳ್ಳೋಕ್ಕೋಸ್ಕರ, ನಮ್ಮ ನಿರ್ಧಾರವನ್ನು ಅಥವಾ ನಮ್ಮ ಯೋಚನೆಗಳಲ್ಲಿ ಬದಲಾವಣೆಯನ್ನು ತರಲಿಕ್ಕೋಸ್ಕರ ಕೂಡ ಈ ರೀತಿಯಾದಂಥ ಒಂದು ಸಹಾಯನ ನಾವು ತಗೊಳ್ಬೋದು. ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗೆಯಾಗಿ ಇಂತಹ ಒಂದು ಸಮಸ್ಯೆಯನ್ನು ಬಂದಾಗ ನಾವು ಯಾವಾಗಲೂ ಮಾನಸಿಕ ಸ್ಥೈರ್ಯವನ್ನು ಕಳೆದುಕೊಳ್ಳದೆ ಅದನ್ನು ಎದುರಿಸೋಕ್ಕೋಸ್ಕರ ನಾವು ಬೇಕಾದಂಥ ಒಂದು ಮನೋಧೈರ್ಯವನ್ನು ಮಾಡಬೇಕಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.